ಹಾಯ್ ಫ್ರೆಂಡ್ಸ್, ಸುಮಾರು ಒಂದು 15 ದಿನ ಆಗೋಗಿತ್ತು ಮನೇಲಿ ಪೂಜೆ ಮಾಡ್ತೇನೆ. ಹುಷಾರಿಲ್ಲ ಅಂತ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮ ಲೇಡೀಸ್ ಲೈಫೇ ಈ ರೀತಿಯೇ ಅನಿಸುತ್ತೆ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಏನು ರೆಸ್ಟ್ ಮಾಡಿದ್ರೆ ಹುಷಾರಾದ ತಕ್ಷಣ ಮತ್ತೆ ಮನೆ ಕ್ಲೀನಿಂಗು ಅದು ಇದು ಅಂತ ಅದನ್ನು ಮಾಡೋಷ್ಟೊಡೆ ಮತ್ತೆ ಹುಷಾರು ತಪ್ತೀವಿ ಅನ್ನೋ ಥರ ಆಗೋಗುತ್ತೆ. ಇವತ್ತು ಅದೇ ಥರ ಆಗೋಯಿತು. ಮನೆಯೆಲ್ಲ ತುಂಬ ಗಲೀಜಾಗೋಗಿತ್ತು. ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಒಂಥರ ಖುಷಿ ಅನ್ನಿಸ್ತು ಮನಸ್ಸಿಗೆ. ಬೇಗ ಕ್ವಿಕ್ ಆಗಿರೋಂಥ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದಾಲ್ ಕಿಚಡಿನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. 3 ಥರದ ಕಾಳು ತಗೊಂಡಿದ್ದೀನಿ. ಬೇಳೆನ, ಹೆಸರು ಬೇಳೆ, ತೊಗರಿಬೇಳೆ, ಮೈಸೂರು ದಾಲು, ಸ್ವಲ್ಪ ಅಕ್ಕಿ ಜೊತೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಇದು ಸಿಂಪಲಾಗಿ ಮಾಡ್ಕೊಳ್ಳೋದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಯಿಲ್ನ ಹಾಕ್ಕೊಂಡು ಒಂದು ಪಲಾವ್ ಎಲೆ, ಜೀರಿಗೆ, ಕಟ್ ಮಾಡ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಫ್ರೈ ಮಾಡಿ ಟೊಮೊಟೊನ ಹಾಕಿ ಸಾಫ್ಟಾಗಿ ಬೆಂದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ನಾವು ಕೂಗಿಸಿ ಇಟ್ಕೊಂಡಿರೋ ಅಂಥ ಅಕ್ಕಿ ಬೇಳೆನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಿಂಪಲಾಗಿ ರುಚಿಯಾಗಿರೋಂಥ ದಾಲ್ ಕಿಚಡಿ ರೆಡಿ ಆಗುತ್ತೆ. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ, ಕಸೂರಿ ಮೇಥಿ ಹಾಕ್ಬಿಟ್ರೆ ಸೂಪರಾಗಿರುತ್ತೆ. ನನಗೆ ಹುಷಾರಿಲ್ಲದಾಗ ಹಣ್ಣು ತೊಗೊಂಬಂದಿದ್ರು. ಅದನ್ನು ನಾನು ತಿಂದೇ ಕೊನೆಯಲ್ಲಿ ಅವರಿಗೆ ಜ್ಯೂಸ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಮನೆಯೆಲ್ಲ ಕೆಲಸ ಮಾಡಿಕೊಂಡು ತರಕಾರಿ ಎಲ್ಲ ಹೋಗ್ಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಹೂವು ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ. ಫೇಸ್ ವಾಶ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಆರ್ಡ್ರ್ ಇದೆ. ನೆಕ್ಸ್ಟು ಮಾಡ್ಕೊಬೇಕು, ಟೈಮ್ ಸಿಗ್ತಾಯಿಲ್ಲ. ಈ ಹಣ್ಣು ನಿಮ್ಗೇನಾದರೂ ಹೆಸರು ಕರೆಕ್ಟಾಗಿ ಗೊತ್ತಿದ್ರೆ ಹೇಳಿ. ನನಗೆ ರಾಮಫಲ, ಲಕ್ಷ್ಮಣ ಫಲ ಅನಿಸುತ್ತೆ. ಇದ್ರ ಪೂರ್ತಿ ಲಾಗ್ ನಾನು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಇದೆ, ಚೆಕ್ ಮಾಡಿ.